ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ಭಾಳ ಅದ್ಭುತವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಯಾರು ಏನು ಮಾಡ್ತಾರೆ. ನಿಜವಾಗ್ಲೂ ಇವತ್ತು ನಾಚಿಕಾಗಬೇಕು. ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಮಹಾನ್ ವ್ಯಕ್ತಿಗಳ ಹೆಸರಲ್ಲಿ ಸಂಘಗಳು ಕಟ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ಮೈಬಗ್ಸಿ ಕೆಲಸ ಮಾಡದೆ ತಿರುಗಿ ಸೋಕಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅಂಥವ್ರ ಮುಂದೆ ನಮ್ಮ ಹಾಸನ ಜಿಲ್ಲೆಯ ಒಂದು ಸಾರಿಗೆ ಸಂಸ್ಥೆ KSRTC ಬಸ್ ಚಾಲನೆ ಮಾಡ್ಕೊಂಡು ಆ ಕೆಲಸನ ಮಾಡ್ಕೊಂಡು ಇವತ್ತು ಅದರ ಜೊತೆಗೆ ಈ ಕೆಲಸನ ಮಾಡ್ಕೊಂಡು ಬೆಳಕಿಗೆ ಬರದೇ ಇವತ್ತು ಬೆಳಕಿಗೆ ನಮ್ಮ ಇವತ್ತು ಸಮಾಜಕ್ಕೆ ಮಖ ತೋರಿಸ್ಕೊಳ್ಳೋದೇ ಇವತ್ತು ಭಾಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಆ ಶಿವಸ್ವಾಮಿ ಅವ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡಿ, ಇಂಥವ್ರ ಸಹಕಾರ ಕೊಡಿ, ಇಂಥವರಿಗೆ ಪ್ರೋತ್ಸಾಹ ಕೊಡಿ. ನಮ್ಮ ರಾಜ್ಯಕ್ಕೆ ಒಂದು ಗೌರವ, ನಮ್ಮ ದೇಶಕ್ಕೆ ಒಂದು ಗೌರವ ತಂದು ಕೊಟ್ಟಿರ್ತಕ್ಕಂಥ ಇಂಥ ವ್ಯಕ್ತಿಗಳನ್ನು ನಾವು ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು, ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು. ನೋಡಿ ಎಂಥ ಅದ್ಭುತವಾದ ಕೆಲಸ ಮಾಡವ್ರೆ, ಅದ್ಭುತವಾದ ಮಾಡ್ತಾನೂ ಇದ್ದಾರೆ. ನಿಜವಾಗ್ಲೂ ಅವ್ರ ಹೆಸರಲ್ಲಿ ಸಂಘ ಕಟ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ಜೀವನ ಮಾಡ್ತಾಯಿಲ್ಲ. ಆ ಸಾರಿಗೆ ಸಂಸ್ಥೆ ಏನು ಸಂಬಳ ಕೊಡುತ್ತೆ ಅದರಲ್ಲೇ ಜೀವನ ಮಾಡ್ಕೊಂಡು ಅದರಲ್ಲೇ ಉಚಿತವಾಗಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಟ್ಕೊಂಡು ಉಚಿತವಾಗಿ ಟ್ರೈನಿಂಗ್ ಕೊಟ್ಕೊಂಡು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇದು ಚಿಕ್ಕಮಗಳೂರು ಡಿಪೋ KSRTC ಸಂಸ್ಥೆಯ ಡಿಪೋ ಇದು. ಇಲ್ಲೊಬ್ಬರು ವ್ಯಕ್ತಿ ಇದ್ದಾರೆ, ಚಾಲಕರು, ಅದ್ಭುತವಾದ ವ್ಯಕ್ತಿ. ನಿಜವಾಗ್ಲೂ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಈ ಇವ್ರ ಹೆಸರು ಶಿವಸ್ವಾಮಿ ಅಂತ ಹೆಸರು. ಭಾಳ ಅದ್ಭುತವಾದ ಹೆಸರು ಮಾಡಿದ್ದಾರೆ, ತುಂಬ ಹೆಸರು ಮಾಡಿದ್ದಾರೆ. ಯಾವ ರೀತಿ ಹೆಸರು ಮಾಡಿದ್ದಾರೆ ಎಲ್ಲ ತೋರಿಸ್ತೀನಿ ಪೂರ್ತಿ ನೋಡಿ. ಇವರೊಬ್ಬರು KSRTC ಬಸ್ ಚಾಲಕರು. ಈ ಚಾಲಕ ಕೆಲಸ ಮಾಡ್ಕೊಂಡು, ಈ ಚಾಲಕ ಒಂದು ವೃತ್ತಿಯನ್ನು ಕೆಲಸ ಮಾಡ್ಕೊಂಡು ಏನು ಮಾಡ್ತಾಯಿದ್ದಾರೆ, ಒಂದು ಅದ್ಭುತವಾದ ಕೆಲಸ ಮಾಡ್ತಾಯಿದ್ದಾರೆ. ಉಚಿತವಾಗಿ ಫ್ರೀಯಾಗಿ ಯಾರ ಹತ್ರನೂ ₹1 ದುಡ್ಡು ಇಸ್ಕೊಳ್ಳಲ್ಲ ಅಂತ ಅದ್ಭುತವಾದ ಒಂದು ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಜಿಲ್ಲಾ ಕ್ರೀಡಾಂಗಣ ಹಾಸನ. ಇವರು ಏನು ಮಾಡ್ತಾರೆ, ಅದೇನೋ ತೂಕ ಎತ್ತವಿರ್ತಾವಲ್ಲ, ಅದಕ್ಕೇನೋ ಇಂಗ್ಲೀಷ್ ಹೇಳ್ತಾರೆ, ನಮಗೆ ಇಂಗ್ಲೀಷ್ ಬರಲ್ಲ. ತೂಕ ಎತ್ತುವ ಸ್ಪರ್ಧೆಯಲ್ಲಿ ಇವರು ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ ತಂದಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ತಂದಿದ್ದಾರೆ. ನಿಜವಾಗ್ಲೂ ಇಷ್ಟೆಲ್ಲ ಒಂದು ಪದಕಗಳನ್ನು, ಬೇಕಾದಷ್ಟು ಪದಕಗಳನ್ನು ತಂದುಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ, ನಮ್ಮ ಈ ಹಾಸನ ಜಿಲ್ಲೆಗೆ. ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಇವರು ನೋಡಿ. ಇವತ್ತು ಈ ಡೈಲಿ ಒಂದಿನ ಬಿಟ್ಟು ಒಂದಿನ ಡ್ಯೂಟಿಗೆ ಹೋಗ್ತಾರೆ, ಒಂದಿನ ಈ ಥರ ಮಕ್ಕಳಿಗೆ ಉಚಿತವಾಗಿ ಟ್ರೈನಿಂಗ್ ಕೊಡೋಕ್ಕೆ ಬರ್ತಾರೆ. ಈ ಒಂದು ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಒಂದು ಟ್ರೈನಿಂಗ್ ಸೆಂಟ್ರ್ ಇದೆ. ಇಲ್ಲಿ ಮಕ್ಕಳಿಗೆ ಸುಮಾರು ಒಂದು 15ರಿಂದ 20 ಮಕ್ಕಳಿಗೆ ಉಚಿತವಾಗಿ ಟ್ರೈನಿಂಗ್ ಹೇಳ್ಕೊಡ್ತಾ ಇದ್ದಾರೆ. ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು. ತಮ್ಮ ಮಗಳಿಗೂ ಕೂಡ ಹೇಳಿಕೊಟ್ಟಿದ್ದಾರೆ. ಮಗಳು ಕೂಡ 100 kg ಎತ್ತುವಂಥ ಒಂದು ತೂಕ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಭಾಳ ಅದ್ಭುತವಾದ ಕೆಲಸ ನೋಡಿ. ಮಕ್ಕಳಿಗೆಲ್ಲ ಉಚಿತವಾಗಿ ಟ್ರೈನಿಂಗು, ಯಾರ ಹತ್ರನೂ ₹1 ಇಸ್ಕೊಳ್ಳೋದಿಲ್ಲ. ಈ ರೀತಿ ನೋಡಿ, ಭಾರ ಎತ್ತುವ ಈ ಒಂದು ಕಾರ್ಯಕ್ರಮದಲ್ಲಿ ಇವರಿಗೆ ಚಿನ್ನದ ಪದಕ ಬಂದಿದೆ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಂದಿದೆ. ಆದರೆ ಇವ್ರದ್ದು ಪ್ರಚಾರ ಮಾಡ್ಕೊಂಡಿಲ್ಲ. ಅದಕ್ಕೆ ಅವರೆಲ್ಲ ನೋಡಿಬಿಟ್ಟು ನಾನೇನು ಅಂದ್ಕೊಂಡೆ, ಇಲ್ಲ ಸರ್ ನಾನು ಮಾಡೋಣ, ನಿಮ್ಮಂಥ ವ್ಯಕ್ತಿಗಳಿಗೆ ಮಾಡಿದೆ, ಯಾವ್ಯಾವ ತುಕಲೆಗಳಿಗೆಲ್ಲ ಮಾಡ್ತೀವಿ, ನಿಮ್ಮಂಥ ವ್ಯಕ್ತಿಗೆ ಮಾಡಲೇಬೇಕು. ಅವರಿಲ್ಲ ಸರ್, ಬೇಡ ಸಾರ್ ಅಂತ ಕೇಳ್ಕೊಂಡ್ರು ಬೇಡ ಅಂತ. ಆದರೆ ಇಲ್ಲ, ನನ್ನ ಮನಸ್ಸು ತಡಲಿಲ್ಲ. ನಿಮ್ಮಂಥ ವ್ಯಕ್ತಿಗಳಿಗೆ ನಾವು ಈ ರಾಜ್ಯಕ್ಕೆ ತೋರಿಸ್ಲೇಬೇಕು, ಈ ನಮ್ಮ ಕರ್ನಾಟಕಕ್ಕೆ ತೋರಿಸ್ಲೇಬೇಕು ನಿಮ್ಮಂಥ ಒಂದು ಅದ್ಭುತವಾದ ವ್ಯಕ್ತಿಗಳನ್ನು. ಅದರಿಂದ ನಾನು ಕೇಳ್ಕೊಂಡೆ, ವಿಡಿಯೋಗಳು ಕಳಿಸಿದರು ನೋಡಿ. ಎಷ್ಟು ಉಚಿತವಾಗಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಆದರೆ ಈ ಸಂಸ್ಥೆಯಿಂದ ಯಾವುದೇ ಒಂದು ಅನುಕೂಲ ಇಲ್ಲ ಇವರಿಗೆ, ಯಾವುದೇ ಅನುಕೂಲ ಇಲ್ಲ, ಯಾವುದೇ ಫೆಸಿಲಿಟಿ ಇಲ್ಲ ಇವರಿಗೆ. ಕೆಲಸ ಆಯಿತು, ಕೆಲಸ ಬಂದ ಮೇಲೆ ಇದು ಉಚಿತವಾಗಿ ಸುಮ್ಮನೆ ಮನೇಲಿ ಯಾಕೆ ಕುಂದ್ರಬೇಕು ಅಂತೇಳಿ ಈ ಕೆಲಸ ಮಾಡ್ಕೊಂಡು ಇವತ್ತು ರಾಜ್ಯ ಪದಕಗಳು, ರಾಷ್ಟ್ರ ಪದಕಗಳನ್ನು ನಾನು ತಗೊಂಡಿದ್ದೀನಿ. ಇವತ್ತು ಮಕ್ಕಳಿಗೂ ಕೂಡ ನಾನು ಒಂದು ಹೇಳ್ಕೊಟ್ಟು ಅವ್ರನ್ನೂ ಕೂಡ ಒಂದು ಭಯಂಕರವಾಗಿ ಸಾಧನೆ ತರಬೇಕು ಅಂತೇಳಿ ಹಾಸನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಇದು ಒಂದು ಭಾಳ ಅದ್ಭುತವಾದ ಕೆಲಸ. ನಿಜವಾಗ್ಲೂ ಯಾರೂ ಇವತ್ತು ಪುಕ್ಸಟ್ಟೆ ಮಾಡಲ್ಲ, ಯಾರು ಕೂಡ ಪುಕ್ಸಟ್ಟೆಗೆ ಯಾವುದೇ ಕೆಲಸನ ಮಾಡಲ್ಲ. ಅದರಿಂದ ಒಂದು ಚಾಲಕ ವೃತ್ತಿ ಕೆಲಸ ಮಾಡ್ಕೊಂಡು ಒಂದು ಸಮಾಜದಲ್ಲಿ ಏನಾರ ಒಂದು ಒಳ್ಳೆ ಕೆಲಸ ಮಾಡಬೇಕು. ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬಾರ್ದು, ಕೆಟ್ಟದ್ದು ಬಯಸಲೂಬಾರ್ದು. ನಮ್ಮ ಕೈಲೇ ನೋಡಿ, ಈ ಮಗು ಅವ್ರ ಮಗಳು ನೋಡಿ. ಆ ಮಗಳು ಈಗ ನೋಡಿ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಆ ಮಗಳ ಕೈಲೂ ಕೂಡ ಒಂದು 100 kg ತೂಕ ಎತ್ತುವ ಒಂದು ಸಾಧನೆಯನ್ನು ಹೇಳ್ಕೊಡ್ತಾ ಇದ್ರಲ್ಲಿ. ನಿಜವಾಗ್ಲೂ ಇವತ್ತು ಮಕ್ಕಳಿಗೆ ತಂದೆನೇ ಒಂಥರ ಗಾಡ್ ಫಾದರು, ಎಲ್ಲ ತಂದೆನೇ ಹೀರೋ ಇವತ್ತು ಮಕ್ಕಳಿಗೆ. ಯಾಕಂದರೆ ನಿಜವಾಗ್ಲೂ ಅಪ್ಪ ಅಮ್ಮನೇ ಇವತ್ತು ಮಕ್ಕಳಿಗೆ ಯಾರು ಕೇಳಿ ಬಯಸಲ್ಲ, ಮಕ್ಕಳು ಹಾಳಾಗೋಗ್ಲಿ ಅಂತಲೂ ಯಾರು ಅನ್ನಲ್ಲ. ಅಂಥ ಅದ್ಭುತವಾದವನ್ನು ಮಗಳಿಗೆ ಒಂದು ಸಾಧನೆ ಹೇಳ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಗ್ರೇಟ್ ನಮ್ಮ ಶಿವಸ್ವಾಮಿ ಅವರು ನೋಡಿ. ಯುವಕರಿಗೂ ಕೂಡ ಹೇಳ್ಕೊಡ್ತಾ ಇದ್ದಾರೆ, ಇವರು ಕೂಡ ಮಾಡಿಸ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಒಂದು ತೂಕ ಎತ್ತುವ ಕಾರ್ಯಕ್ರಮ ಜಿಮ್ಮಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಉಚಿತವಾಗಿ ಯಾರ ಹತ್ರನೂ
₹1 ಹಣ ಇಲ್ಲದೆ, ₹1 ಫೀಸ್ ಇಲ್ಲದೆ ಉಚಿತವಾಗಿ ಆಸನದಲ್ಲಿ ಇವರು ಹೇಳ್ಕೊಡ್ತಾ ಇದ್ದಾರೆ. ಇವ್ರಿಗೇನು ದೊಡ್ಡ ಕನಸುಗಳಿದ್ದಾವೆ, ಆದರೆ ಆ ಕನಸಕ್ಕೆ ಹಣಕಾಸಿನ ವ್ಯವಸ್ಥೆ ಬೇಕು. ಅದರಿಂದ ಸುಮ್ಮನೆ ಮಾಡೋಕ್ಕಾಗಲ್ಲ. ಇವ್ರ ಹತ್ರ ಹಣ ಇಲ್ಲ, ಕೆಲಸ ಇದೆ. ಹಣ ಇಲ್ಲ, ಕೆಲಸ ಇದೆ, ಅದ್ಭುತವಾದ ಸಾಧನೆಗಳು ಇದ್ದಾವೆ. ಅದರಿಂದ ಆ ಸಾಧನೆ ತಕ್ಕನಂಗೆ ಅವ್ರು ಇನ್ನೂ ಸಾಧನೆ ಮಾಡಿಸ್ಬೇಕು ಬೇರೆ ಮಕ್ಕಳ ಕೈಲಿ. ಅದಕ್ಕೆಲ್ಲ ವ್ಯವಸ್ಥೆ ಬೇಕು, ಅದು ಇಲ್ಲ ಅವ್ರ ಹತ್ರ. ಅದರಿಂದ ಇರೋ ಕಡೆ ಅವ್ರು ಹೋಗಿ ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ. ಈ ನಮ್ಮ ಶಿವಸ್ವಾಮಿಯವರು ಹಾಸನದವರು ಭಾಳ ಅದ್ಭುತವಾದ ವ್ಯಕ್ತಿಗಳು. ನಿಜವಾಗ್ಲೂ ಬೇಕಾದಷ್ಟು ಕಡೆ ಸ್ಪೋರ್ಟ್ಸ್ ಇರ್ತವೆ, ಅಲ್ಲೆಲ್ಲ ಹೋಗ್ತಾರೆ, ಅಲ್ಲಿ ಆಟ ಆಡ್ತಾರೆ, ಗೆಲ್ತಾರೆ. ತುಂಬ ಪದಕಗಳನ್ನು, ಗೌರವಗಳನ್ನು ತುಂಬ ಇವರಿಗೆ ಸಾಧನೆಯೇ ಒಂದು ಶಿಖರಕ್ಕೆ ಏರಿದ್ದಾರೆ. ನಿಜವಾಗ್ಲೂ ಅದು ಬೆಳಕಿಗೆ ಬಂದಿಲ್ಲ. ಇನ್ನು ಮುಂದೆ ಇವ್ರೇನು ಸಾಧನೆ ಮಾಡಿದಾರೋ ಅದ್ರ ಬಗ್ಗೆ ಒಂದೊಂದೇ ನಾನು ವಿಡಿಯೋಗಳು ಮಾಡ್ಕೊತ ಹೋಗ್ತೀನಿ. ಅದರ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋ ಸಾಧನೆ, ಅವರ ಪದಕಗಳು, ನೆಕ್ಸ್ಟ್ ಅವರು ಸಾಧನೆ ಮಾಡಿರ್ತಕ್ಕಂಥ, ಅವರಿಗೆ ಕೊಟ್ಟಿರ್ತಕ್ಕಂಥ ಬಿರುದುಗಳು, ಅವೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವ್ರ ಹೆಸರು ಶಿವಸ್ವಾಮಿ ಅಂತ. KSRTC ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರಾಗಿ ರಾಜ್ಯಹಂಸ ಬಸ್ಸನ್ನು ಓಡಿಸ್ತಾ ಇದ್ದಾರೆ. ನಮಸ್ಕಾರ.